ಜೆಎನ್ಯು ಚುನಾವಣೆಯಲ್ಲಿ ಕ್ಲೀನ್ ಸ್ವೀಪ್, 4 ಸ್ಥಾನಗಳಲ್ಲಿ ಎಬಿವಿಪಿ ಅಭ್ಯರ್ಥಿಗಳಿಗೆ ಗೆಲುವು ಎಂಬ ಸುದ್ದಿಯನ್ನು ಕನ್ನಡದ ಸುವರ್ಣ ನ್ಯೂಸ್ ಹೊಸದಿಗಂತ ವರದಿ ಮಾಡಿದೆ. ಹಾಗೆಯೇ ಈಗಾಗಲೇ ಅನೇಕ ಸುಳ್ಳು ಸುದ್ದಿಗಳನ್ನು ಹರಡಿ ಸಾಬೀತಾಗಿರುವ ಪೋಸ್ಟ್ ಕಾರ್ಡ್ ಸಹ ಪೋಸ್ಟರ್ ಒಂದನ್ನು ಹಂಚಿಕೊಂಡಿದೆ. ಆದರೆ ಸತ್ಯವೇನೆಂದರೆ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಒಕ್ಕೂಟದ ಚುನಾವಣೆಯ ಫಲಿತಾಂಶ ಭಾನುವಾರ ರಾತ್ರಿ ಪ್ರಕಟವಾಗಿದೆ. ಎಡಪಂಥೀಯ ವಿದ್ಯಾರ್ಥಿ ಒಕ್ಕೂಟಗಳು 4 ಹುದ್ದೆಗಳನ್ನು ಗೆದ್ದುಕೊಂಡಿವೆ. ಯುನೈಟೆಡ್ ಲೆಫ್ಟ್ ಪ್ಯಾನೆಲ್ 3 ಹುದ್ದೆಗಳನ್ನು ಗೆದ್ದರೆ ಬಿರ್ಸಾ ಅಂಬೇಡ್ಕರ್ ಪುಲೆ ಸ್ಟೂಡೆಂಟ್ ಅಸೋಸಿಯೇಷನ್ 1 ಹುದ್ದೆಯನ್ನು ಗೆದ್ದಿದೆ. ಆರ್ಎಸ್ಎಸ್ ಸಂಯೋಜಿತ ಎಬಿವಿಪಿಗೆ 1 ಸ್ಥಾನ ಗೆಲ್ಲಲು ಸಾಧ್ಯವಾಗಿಲ್ಲ. ಅಧ್ಯಕ್ಷ ಸ್ಥಾನದಲ್ಲಿ ಎಡ ವಿದ್ಯಾರ್ಥಿ ಒಕ್ಕೂಟದಿಂದ ಎಐಎಸ್ಎ ಸಂಘಟನೆಯ ಧನಂಜಯ್ ವಿಜಯಶಾಲಿಯಾಗಿದ್ದಾನೆ. ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಬಿರ್ಸಾ ಅಂಬೇಡ್ಕರ್ ಪುಲೆ ಸ್ಟೂಡೆಂಟ್ ಅಸೋಸಿಯೇಷನ್ ಸಂಘಟನೆಯ ಪ್ರಿಯಾಂಶಿ ಆರ್ಯ ವಿಜಯಶಾಲಿಯಾಗಿದ್ದಾಳೆ. ಎಡ ವಿದ್ಯಾರ್ಥಿ ಒಕ್ಕೂಟದಿಂದ ಉಪಾಧ್ಯಕ್ಷ ಸ್ಥಾನದಲ್ಲಿ ಸ್ಪರ್ಧಿಸಿರುವ ಎಸ್ಎಫ್ಐ ವಿದ್ಯಾರ್ಥಿ ಸಂಘಟನೆಯ ಅವಿಜಿತ್ ಘೋಷ್ ಜಯಶಾಲಿಯಾಗಿದ್ದಾನೆ ಮತ್ತು ಸಹ ಕಾರ್ಯದರ್ಶಿಯ ಸ್ಥಾನಕ್ಕೆ ಎಡ ಒಕ್ಕೂಟದ ಎಐಎಸ್ಎಫ್ ಸಂಘಟನೆಯ ಅಭ್ಯರ್ಥಿ ಮೊಹಮ್ಮದ್ ಸಾಜಿದ್ ಜಯಗಳಿಸಿದ್ದಾನೆ. ಈ ಮೂಲಕ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಒಕ್ಕೂಟವು ಸುಮಾರು 3 ದಶಕಗಳ ನಂತರ ಎಡ ಬೆಂಬಲಿತ ಗುಂಪುಗಳಿಂದ ತನ್ನ ಮೊದಲ ದಲಿತ ಅಧ್ಯಕ್ಷರನ್ನು ಭಾನುವಾರ ಆಯ್ಕೆ ಮಾಡಿವೆ. 4 ವರ್ಷಗಳ ನಂತರ ನಡೆದ ಚುನಾವಣೆಯಲ್ಲಿ ಜೆಎನ್ಯು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಅಖಿಲ ಭಾರತ ವಿದ್ಯಾರ್ಥಿ ಸಂಘಟನೆಯ ಧನಂಜಯ್ ಎಬಿವಿಪಿ ಅಭ್ಯರ್ಥಿ ಉಮೇಶ್ ಸಿ ಅಜ್ಮೀರಾ ಎದುರು ಗೆಲುವು ಸಾಧಿಸಿದ್ದಾರೆ. ಈ ಕುರಿತು ದೇಶದ ಬಹುತೇಕ ಮಾಧ್ಯಮಗಳು ವರದಿ ಮಾಡಿವೆ. ಆದರೂ ಕೆಲ ಕನ್ನಡ ಮಾಧ್ಯಮಗಳು ಸುದ್ದಿಯನ್ನು ತಿರುಚಿ ಹಂಚಿಕೊಂಡಿವೆ. ಟೀಕೆಗಳ ನಂತರ ಈಗ ತನ್ನ ಸುದ್ದಿಯನ್ನು ಸುವರ್ಣ ನ್ಯೂಸ್ ಮತ್ತು ಹೊಸದಿಗಂತ ತಿದ್ದಿವೆ. ಆದ್ದರಿಂದ ಜೆಎನ್ಯು ಚುನಾವಣೆಯಲ್ಲಿ ಕ್ಲೀನ್ ಸ್ವೀಪ್, 4 ಸ್ಥಾನದಲ್ಲಿ ಎಬಿವಿಪಿ ವಿದ್ಯಾರ್ಥಿಗಳ ಗೆಲುವು ಎಂಬುದು ಸಂಪೂರ್ಣ ಸುಳ್ಳು.